ಯೂಶಲಿ ನಾನು ಈ ರೀತಿ ವಿಡಿಯೋಸ್ಗಳು ಮಾಡೋದು ತುಂಬ ಕಡಿಮೆ. ಯಾಕೆ ಅಂತಂದರೆ ಒಂದು ಟಾಪಿಕಲ್ಲಿ ನಾನು ಸಿನಿಮಾಗಳ ಒಂದು ಮಾತಾಡ್ತೀನಿ ಯೂಟ್ಯೂಬಲ್ಲಿ. ಬಟ್ ಇವತ್ತು ನಾನು 2 ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಕಾಟೇರ ಮತ್ತು ಭೀಮಾ ಟೀಸರ್ ಬಗ್ಗೆ. ಇವತ್ತು ನಾನು 2 ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಲಾಸ್ಟು ಭೀಮಾ ಒಂದು ಸಿನಿಮಾದ ಒಂದು ಟೀಸರ್ ರಿಲೀಸ್ ಆಗಿತ್ತು. ಟೀಸರ್ ರಿಲೀಸ್ ಆದಾಗ ತುಂಬ ಜನ ಹೇಳಿದ್ರು, ಯಾಕೆ ಸರ್ ನೀವು ಮಾಡಿಲ್ಲ, ಯಾಕೆ ಬ್ರೋ ನೀವು ಟೀಸರ್ ಭೀಮಾದೇನೋ ನೀವು ರಿವ್ಯೂವೇ ಮಾಡಿಲ್ಲ ಅಂತ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ಇವತ್ತು. ಆ್ಯಂಡ್ ಆಲ್ಸೋ ಕಾಟೇರದ ಒಂದು 25 ದಿನಗಳ ಒಂದು ಸಕ್ಸಸ್ಫುಲ್ ಒಂದು ಜರ್ನಿ ಏನಿದೆ ಇದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ ಆ್ಯಂಡ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬೇಗ ವಿಡಿಯೋನ ಶುರು ಮಾಡ್ತೀನಿ ಅಂತ ಹೇಳ್ತಾ ಈಗ ಶುರು ಮಾಡೋಣ. ಆ್ಯಂಡ್ ಯಾರೆಲ್ಲ ನಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ, ಎಕ್ಸೆಲ್ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸೊ ಮೊದಲೇದಾಗಿ ಕಾಟೇರ ವಿಷಯಕ್ಕೆ ಬರ್ತೀನಿ. ಸೊ ಕಾಟೇರ ಸಿನಿಮಾ ನಮ್ಗೆ ಆಲ್ಮೋಸ್ಟ್ ಈಗ ಗೊತ್ತಿರೋ ಹಾಗೆ 25 ದಿನಗಳ ಕಾಲ ಸಕ್ಸಸ್ಫುಲ್ ಆಗಿ ರನ್ ಆಗಿ ಇನ್ನೂ ಮುನ್ನುಗ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಖುಷಿ ತಂದಂಥ ವಿಚಾರ. ಕನ್ನಡ ಚಿತ್ರರಂಗದಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಅಂತಲೇ ಹೇಳ್ಬೋದು ಕಾಟೇರ. ಸೊ ಈ ಒಂದು ಖುಷಿ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕನ್ನಡ ಸಿನಿಮಾಗಳಿಗೆ ಈ ರೀತಿಯಾದಂಥ ಒಂದು ಬೇಡಿಕೆ, ಇಷ್ಟೊಂದು ಒಂದು ಪ್ರೋತ್ಸಾಹ ಮುಂದಿನ ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಿಗಬೇಕು ಅನ್ನುವಂಥದ್ದು ಒಂದು ಆಶಯ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಕೇಳಿದ್ರಿ ನಿನ್ನೆ, ಬ್ರದರ್ ಥಿಯೇಟರ್ ಲಿಸ್ಟಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದೆಯಾ, ಏನಾದರೂ ಥಿಯೇಟರ್ ಲಿಸ್ಟಿಂದ ಥಿಯೇಟರ್ಸ್ಗಳನ್ನ ಏನಾದರೂ ರಿಮೂವ್ ಮಾಡಿದಾರಾ, ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ, ನಿಮಗೆ ಏನಾದ್ರು ಮಾಹಿತಿ ಇದೆಯಾ ಅಂತ ಕೇಳಿದ್ರು. ಸೊ ಖಂಡಿತವಾಗ್ಲೂ ನಾನು ದಾವಣಗೆರೆಯಲ್ಲಿ ಇರೋದ್ರಿಂದ ಸೊ ದಾವಣಗೆರೆಯಲ್ಲಿ ಹೇಳ್ತೀನಿ. ಇಲ್ಲಿ ದಾವಣಗೆರೆಯಲ್ಲಿ ಬಂದ್ಬಿಟ್ಟು 2 ಥಿಯೇಟ್ರಲ್ಲಿ ಇತ್ತು. ಆ್ಯಂಡ್ 2 ಥಿಯೇಟ್ರಲ್ಲಿ ಈಗ 1 ಥಿಯೇಟ್ರಿಗೆ ಆಗಿರುವಂಥದ್ದು. ಸೊ ಯಾಕೆ 1 ಥಿಯೇಟ್ರಿಗೆ ಕೊಟ್ಟಿದ್ದಾರೆ, 1 ಥಿಯೇಟ್ರ್ ರಿಮೂವ್ ಮಾಡಿದ್ದಾರೆ ಅಂತ ಹೇಳಿದಾಯ್ತು ಅಂದರೆ, ಸೊ ಅಪ್ಕಮಿಂಗ್ ಸಿನಿಮಾಗಳು ಬರ್ತಾ ಇರೋದ್ರಿಂದ ಸೊ ಅವ್ರಿಗೂ ಕೂಡ ಸ್ಲಾಟ್ಸ್ಗಳು ಬೇಕಾಗಿರುತ್ತೆ. ಆಲ್ಮೋಸ್ಟ್ ಈಗ ಕಾಟೇರ ಸಿನಿಮಾನ ವಿತ್ ಫ್ಯಾಮಿಲಿ ಆಡಿಯನ್ಸ್ ನೋಡಿದ್ದಾರೆ 80% ಜನ ನೋಡಿದ್ದಾರೆ ಆಲ್ಮೋಸ್ಟ್ ಅಲ್ಲಿಗ ಒಂದು ಥಿಯೇಟ್ರಲ್ಲಿ. ಈಗ ಒಂದು ಹೇಳೋ ಪ್ರಕಾರ, ಒಂದು ಕ್ಯಾಲ್ಕುಲೇಟ್ ಮಾಡೋ ಪ್ರಕಾರ ನೋಡೋದಾಯಿತು ಅಂತಂದರೆ ಸೊ 1 ಕೋಟಿ ಟಿಕೆಟ್ ಸೇಲ್ ಆಗಿರುವಂಥದ್ದು. ಸೊ ಆಲ್ಮೋಸ್ಟ್ ಒಂದು 80% ಜನ ಥಿಯೇಟರ್ ಆಡಿಯನ್ಸ್ಗಳೇನಿದ್ದಾರೆ, ಫ್ಯಾಮಿಲಿ ಆಡಿಯನ್ಸ್ಗಳೇನಿದ್ದಾರೆ, ಕಂಪ್ಲೀಟ್ ಆಗಿ ಬಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದಂಥ ಸಿನಿಮಾ ಕಾಟೇರ ಆಗಿದೆ ಅಂತಲೇ ಹೇಳಿಕ್ಕೆ ತುಂಬಾ ಒಂದು ಖುಷಿ ಆಗುತ್ತೆ. ಆ್ಯಂಡ್ ಇನ್ನು ಭೀಮಾ ಸಿನಿಮಾದ ಬಗ್ಗೆ ಬಂದುಬಿಡ್ತೀನಿ, ತಡ ಮಾಡೋಕ್ಕೋಗಲ್ಲ. ತುಂಬ ಜನ ಕೇಳಿದ್ರಿ ಭೀಮಾ ಸಿನಿಮಾದ ಟೀಸರ್ ರಿಲೀಸ್ ಆಯಿತು, ಯಾಕೆ ನೀವು ಭೀಮಾ ಸಿನಿಮಾದ ಬಗ್ಗೆ ಏನು ಮಾತಾಡಿಲ್ಲ ಅಂತ. ಸೊ ನಾನು ಖಂಡಿತವಾಗ್ಲೂ ವಿಜಯ್ ಸರ್ಗೆ ಮೊದಲೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು, ಲೇಟ್ ವಿಶಸ್ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಏನಪ್ಪ ಅಂತಂದರೆ ವಿಜಯ್ ಸರ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸರ್ ಆದಷ್ಟು ಬೇಗ ಟೀಸರ್ಗಿಂತ ಒಂದು ಟ್ರೈಲರ್ ಬಂದರೆ ಚೆನ್ನಾಗಿರ್ತಿತ್ತು ಅಂತ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿದ್ರೆ ತುಂಬ ಜನ ಎಸ್ ಅಂತ ಕೂಡ ಕಾಮೆಂಟ್ ಮಾಡಿದ್ದೀರಾ, ಅದಕ್ಕೆ ಒಂದು ಆನ್ಸರ್ ಮಾಡಿದ್ದೀರಾ. ಆ್ಯಂಡ್ ನನಗೊಂದು ಅನಿಸಿದ್ದೇನು ಅಂತಂದರೆ, ಟ್ರೈಲರ್ ಓಕೆ ಬೇಡ ಅಂತಂದರೂ ಕೂಡ ಒಂದು ರಿಲೀಸ್ ಡೇಟ್ ಏನಾದರೂ ವಿಜಯ್ ಸರ್ ಅನೌನ್ಸ್ ಮಾಡ್ಬೋದಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ವಿಜಯ್ ಸರ್ ಏನಾದರೂ ಟೀಸರ್ಲಿ ಏನಾದರೂ ತೋರಿಸ್ಬೋದಾ, ಒಂದು ರಿಲೀಸ್ ಡೇಟ್ ಏನೋ ಒಂದು ಕ್ಲೂ ಏನಾದ್ರು ಕೊಡ್ಬೋದು ಅಂದ್ಕೊಂಡೆ. ಬಟ್ ಯಾವುದೇ ರೀತಿಯಾದಂಥ ಒಂದು ರಿಲೀಸ್ದು ಒಂದು ಇನ್ನೂ ಕ್ಲೂ ಕೊಟ್ಟಿಲ್ಲ. ಸೊ ವೇಟ್ ಮಾಡ್ತಾ ಇದ್ದೀನಿ. ಸೊ ಟೀಸರ್ ಬಗ್ಗೆ ಹೇಳಬೇಕು ಅಂದರೆ ಅಮೇಝಿಂಗ್, ಒಂದು ಲೋಕಲ್ ಆಗಿ ಒಂದು ಸಿನಿಮಾ ಸಖತ್ತಾಗಿ ಮೂಡ್ ಬಂದಿದೆ, ಒಂದು ಲೋಕಲ್ ಸ್ಟೈಲಲ್ಲಿ. ಸೊ ವಿಜಯ್ ಸರ್ ಸಿನಿಮಾ, ಅದರಲ್ಲೂ ವಿಜಯ್ ಸರ್ ಡೈರೆಕ್ಷನ್ನು. ಸೊ ನೋಡೋಕೆ ನಾನು ಕೂಡ ವೇಟ್ ಮಾಡ್ತೀನಿ. ಆಫ್ಟರ್ ಸಲಗ ಆದಮೇಲೆ ವಿಜಯ್ ಸರ್ ನೋಡೋಕೆ ನಾನು ಕಾತುರತೆಯಿಂದ ಕಾಯ್ತಾ ಇದ್ದೀನಿ. ಟೀಸರ್ ಕೂಡ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಸಾಂಗ್ಸ್ ಬಗ್ಗೆ ಹೇಳಬೇಕಾಗಿಲ್ಲ, ಈಗ ಎಲ್ಲರೂ ಒಂದು ಸಾಂಗ್ ಬಗ್ಗೆ ಗುನುಗ್ತಾ ಇರುವಂಥದ್ದು ಶಾರ್ಟ್ಸಲ್ಲಿ ಮತ್ತು ರೀಲ್ಸಲ್ಲಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಸಲಗ ಆದಮೇಲೆ ಭೀಮಾ ನೋಡೋಕ್ಕೆ ನಾವು ಕಾಯ್ತಾ ಇದ್ದೀವಿ. ಆ್ಯಂಡ್ ಕಾಟೇರದ ಒಂದು ಈ ಸಕ್ಸಸ್ಸು ತುಂಬಾ ಒಂದು ಖುಷಿಯನ್ನು ಕೊಟ್ಟಿದೆ. ಆ್ಯಂಡ್ ಓವರಾಲ್ ಆಗಿ ಹೇಳಬೇಕು ಅಂದರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಫಸ್ಟ್ ಟೈಮ್ ನಾನು ಈ ಥರ 2 ಟಾಪಿಕ್ಗಳನ್ನು ಒಂದೇ ವಿಡಿಯೋದಲ್ಲಿ ಮಾಡಿರುವಂಥದ್ದು. ಸೊ ನಿಮಗೆ ಹೇಗೆ ಅನ್ನಿಸ್ತು? ಸೊ ಟೀಸರ್ ಹೇಗಿದೆ ಭೀಮಾದು, ಹಾಗೆ 25 ದಿನಗಳ ಈ ಒಂದು ಖುಷಿ ಹೇಗೆ ಅನಿಸುತ್ತೆ ಕಾಟೇರದು, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.